ಏನ್ ಗೋಣ ನಿನ್ನ ಎಗ್ ರೈಸ್ ಪ್ಲೇಟಿಗೆ ನಾನು ಕೈ ಹಾಕಿದ್ದು, ನನಗೆ ಅಂತ ಮಾಡಿಸ್ಕೊಂಡಿರೋ ಸ್ಪೆಷಲ್ ಎಗ್ ರೈಸ್ ನಾನು ಕೈ ಹಾಕಿದ್ದು, ನನಗೆ ಅಂತ ಉಪ್ಪು ಖಾರ ಈರುಳ್ಳಿ ಆಕ್ಷನ್ ಮಾಡ್ಸಿರೋ ಸ್ಪೆಷಲ್ ಎಗ್ ರೈಸ್ ನ ನಿಮ್ಗೆ ಹೆಂಗಣ ಬಿಟ್ಕೊಳ್ಳಿ? ದುಡ್ಡಿಲ್ಲ ಅಂತ ಉದ್ರಿ ಹೇಳಿ ಎಗ್ ರೈಸ್ ಅಣ್ಣನ್ ತಿಳಿಸೋರಿ ಉದ್ರಿ ತಿನ್ನೋದು ಎಗ್ ರೈಸ್ ನಿಂದು ಸರಿ, 50 ರೂಪಾಯಿ ರೊಕ್ಕ ಕೊಟ್ಟು ಸ್ಪೆಷಲ್ ಎಗ್ ರೈಸ್ ಮಾಡ್ಸ್ಕೊಂಡ್ ತಿಂದಿದ್ದು ನನ್ ತಪ್ಪು. ತಪ್ಪೇನಣ್ಣ? ತಪ್ಪೇನಣ್ಣ? ನಿನ್ನ ಹತ್ರ ದುಡ್ಡಿಲ್ದಾಗ ಎಗ್ ರೈಸ್ ಅಂಗಡಿ ಹತ್ರ ಹೋಗಿ ನಂತ ದುಡ್ಡು ಅಂತ ಎತ್ಕಟ್ಟಿದ್ ನೀನಂತ ನನಗೆ ಗೊತ್ತಕ್ಕಲ್ಲ. ತಿಂದಿದ್ದು ಎಲ್ಲ ಬಿಲ್ ನನ್ನ ಹತ್ರ ಇಸ್ಕೊಂತ ಎಗ್ ರೈಸ್ ಅಂಗಡಿ ಅಣ್ಣನ ಹತ್ರ ಹೇಳಿದ್ ನೀವು ಎತ್ಕಟ್ಟಿದ್ ಎಲ್ಲ ನನಗೆ ಗೊತ್ತಾತ್ಕಲ್ಲ. ನೀನ್ ಯಾವಾಗ ಟಾಯ್ಲೆಟ್ ಅರ್ಜೆಂಟ್ ಆಗೈತಿ ಮನೆಗೆ ಹೋಗಿ ಬರ್ತಾನ ಅಂತೇಳಿ ಗಾಡಕ್ಕೆ ಮನೆಗೆ ಹೋದಲ್ಲ, ಅವೆಲ್ಲ ಗೊತ್ತಾಯ್ತು ಎಲ್ಲ ಬಿಲ್ ನಾನೇ ಕಟ್ಬೇಕಂತ. ಎಲ್ಲ ಎಗ್ ರೈಸ್ ಹಳೆ ಬ್ಯಾಲೆನ್ಸ್ ನಾನು ಕಟ್ಟಿದಾಗ ನೀನ್ ನನ್ನ ಅರ್ಥ ಮಾಡ್ಕಂತೆ ಅನ್ಕೊಂಡಿದ್ದೆ, ಅರ್ಥ ಆಗ್ಲಿಲ್ಲಲ್ಲ. ನಾನು ಅವತ್ತು ಕಬಾಬ್ 100 ಗ್ರಾಮ್ ಎಕ್ಸ್ಟ್ರಾ ಆಕ್ಷನ್ ತಿಂದಿದ್ನಂತ ತಾನೇ ನೀನ್ ಇಷ್ಟು ಕೋಪ? ಪಗ್ದ ಮಕಂದ ಅಲ್ಲಿ ಕೇಳ ಅದರ 4 ಪೀಸ್ ಯಾವನ್ ತಿಂದಿದ್ದು? ಗೋಣಣ್ಣ, ಅವತ್ ರಾತ್ರಿ ಕಬಾಬ್ ತಿನ್ನಕರ ಕಬಾಬ್ ಪ್ಲೇಟ್ನಾಗ ಯಾರ್ಯಾರ ಕೈ ಬರ್ತಂತ ನನಗೆ ಗೊತ್ತಿರಲ್ವಾ? 100 ಗ್ರಾಮ್ ಕಬಾಬಿಗೆ ಎಷ್ಟು ಪೀಸ್ ಬರ್ತಂತ ನನಗೆಲ್ಲ ಗೊತ್ತಣ. ಆ ಕಬಾಬ್ ಪ್ಲೇಟ್ ಒಳಗೆ ನೀನ್ 4 ಪೀಸ್ ತಿಂದ್ರೆ ನನಗೆ ಗೊತ್ತಿತ್ತು. ನೀನ್ ತಿಂದೆ ಅಂತೇಳಿ ಮದುವೆ ಹೇಳ್ಸಿ ನಿನ್ ಕೈ ಬಿಲ್ ಕೊಡ್ಸಕ್ ನನಗೆ ಎಷ್ಟೊತ್ತು ಬೇಕಿತ್ತು? ನೀವೆಲ್ಲ ಫ್ರೆಂಡ್ಸ್ ಮನೆಗ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಉದ್ರಿ ನನ್ನ ಮಕ್ಕಳ ಜೊತೆಗೆ ಅಡ್ಡಾಡ್ಬೇಡ್ರಪ್ಪ ಅಂತ ಹೇಳ್ತಾರೆ. ನೀವೇ ಉದ್ರಿ ಪೂಕ್ ಅಂತ ನಮ್ಮ ಮನೆಗೆ ಗೊತ್ತಾದ್ರ ನಂಗೆ ಮರ್ಯಾದಿನೇ ಇರಲ್ಕಲ್ಲ. ಎಲ್ಲೇ ಎಗ್ ರೈಸ್ ತಿನ್ನಕ್ ಹೋದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ನನ್ನ ಹತ್ರ ದುಡ್ಡು ಕಟ್ಸೋರ ನಿಮ್ ಜೊತೆ ಹೆಂಗಿರಲ್ಲ ಎಗ್ ರೈಸ್ ತಿನ್ಲಿ? ನಡೀರಲ್ಲ.